ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ದೀಪ ಅವರು ಖಂಡಿತವಾಗ್ಲೂ ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಕೈ ಹಿಡ್ಕೊಂಡು ಬಲಗಾಲಿಟ್ಟು ನಮ್ಮ ಮನೆ ಒಳಗಡೆ ಮತ್ತೆ ಬಂದೇ ಬರ್ತಾರೆ. ಎಸ್, ಹೋಪ್ ಫಾರ್ ದಿ ಬೆಸ್ಟ್. ಜೀವನದಲ್ಲಿ ಯಾವತ್ತೂ ನಂಬಿಕೆ ಕಳ್ಕೊಬಾರ್ದು. ಈ ಹಳ್ಳಿಗೆ ಬಂದಮೇಲೆ ದುಡಿಮೆ ಬೆಲೆ ಕಲಿತೆ. ಮೈ ಬಗ್ಸು ದುಡಿಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡೆ. ಹಸು ಅಂದರೆ ಏನು ಅಂತ ತಿಳ್ಕೊಂಡೆ. ಇಲ್ಲಿ ಜನರ ಮುಗ್ಧ ಮನಸ್ಸನ್ನ ಅರ್ಥ ಮಾಡಿಕೊಂಡೆ. ಇದೆಲ್ಲ ಆಗಿದ್ದು ನಿಮ್ಮಿಂದ ದೀಪ ಅವರೇ. ನೀವು ಮನೆ ಬಿಟ್ಟು ಬಂದಿದ್ಕೆ ತಾನೆ ನನಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿದ್ರು. ಆ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದು ಇದೆಲ್ಲ ಮಾಡ್ತಿರ್ತೀರ. ನನಗೂ ಒಳ್ಳೆ ಟೈಮ್ ಬರುತ್ತೆ ದೀಪ ಅವರೇ. ಐ ಲವ್ ಯು ಸೋ ಮಚ್. ಆ್ಯಂಡ್ ಇವತ್ತು ತಿರುಗಿ ನನ್ನ ನೋಡಿ ನಕ್ಕಿದ್ಕೆ ಥ್ಯಾಂಕ್ ಯು ಸೋ ಮಚ್. ನರಸಿಂಹ ಫೋನ್ ಮಾಡ್ತಿದ್ದಾನೆ. ನಾವು ಹೇಳಿದೀವಿ ಅಂತ ಡೌಟಾ? ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ಯಾ? ನೇಯ್, ಈ ವಯಸ್ಸಿಗೆ ಎಷ್ಟು ಮಾತಾಡ್ತಿರೋ ನೀವು? ಎಲ್ಲಿದ್ರು ಇಬ್ರು? ನಾನು ಸುಬ್ಬು ಸೇರ್ಕೊಂಡು ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇದ್ವಿ. ಎಲ್ಲಿಗೆ ಅಪ್ಲೋಡ್ ಮಾಡ್ತಾ ಇದೀರಾ? ಸೋಷಿಯಲ್ ಮೀಡಿಯಾಗೆ. ಏನೋ ಮಾಡ್ಕೊಳ್ಳಿ, ನಿಮ್ಗೆಲ್ಲಿ ಬುದ್ಧಿ ಬರುತ್ತೆ. ಎಷ್ಟು ಹೇಳಿದ್ರು ಮೊಬೈಲ್ ಹುಚ್ಚು ಮಾತ್ರ ಬಿಡ್ಬೇಡ್ರ. ಸರಿ, ನಿಮ್ ಜೊತೆ ಅಲ್ಲಿ ಬೇರೆ ಯಾರು ಇಲ್ವಾ? ನಾವಿಬ್ರೇ ಇರೋದು. ಪುಟ್ಟಿಯಲ್ಲಿ ನಿನಗೆ ಗೊತ್ತಿಲ್ವಾ ಅಣ್ಣ? ನಿನ್ ಮುಂದೆನೆ ತಾತ ಅಕ್ಕನ ಎಲ್ಲೋ ಕಳ್ಸಿದ್ರಲ್ಲ. ಓ, ನಮ್ಮ ಬಾಯಿಂದ ಏನ್ ಬರುತ್ತೆ ಅಂತ ತಿಳ್ಕೊಳಕ ನಿನ್ ಗೊತ್ತಿಲ್ದಿರೋ ತರ ನಾಟಕ ಮಾಡಿದ್ದು? ಲೇಯ್, ಅತಿಯಾಗಿ ಮಾತಾಡ್ಬಿಡ್ರಿ. ನನಗೆ ಬರ್ತಿರೋ ಕೋಪಕ್ಕೆ ನೀವು ಸಿಕ್ಕರೆ ನಿಮ್ಮಿಬ್ರು ಹಣ್ಗಾಯಿ ನೀರ್ಗಾಯಿ ಮಾಡ್ಬಿಡ್ತೀನಿ. ಅಲ್ಲ, ಮಾಜಿ ಭಾವಂದು ಸಲೂನ್ ಬೇರೆ ಓಪನ್ ಇಲ್ವಂತೆ. ಹೌದೇನೋ ಗಣಿ? ಬೆಳಿಗ್ಗೆ ಓಪನ್ ಇದ್ದಂಗಿತ್ತಲ್ಲ. ಏಯ್, ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ ಕಣ್ರ. ಅಲ್ಲಿ ಪುಟ್ಟಿ ಇನ್ನೂ ಮನೆಗೆ ಬಂದಿಲ್ಲ, ಈ ಕಡೆ ಭಾವನ್ ಸಲೂನು ಓಪನ್ ಇಲ್ಲ. ಯಾಕೋ ಇದೆಲ್ಲ ನೋಡ್ತಾ ಇದ್ರೆ ಏನೋ ಅನುಮಾನ ಬರ್ತಾ ಇದೆ. ನಿದಿರೆ ಬರದಿರೆ ಏನಂತಿ ಲವೋ ಲವೋ ಲವೋ. ಏಯ್, ಏನ್ರು ಹೇಳ್ತಾ ಇದ್ದೀರಾ? ಅಕ್ಕ ಬಾವಂದು ಹೊಸ ಲವ್ ಸ್ಟೋರಿ ಸ್ಟಾರ್ಟ್ ಆಗಿರ್ಬೇಕು. ಲವ್ ಸ್ಟೋರಿನಾ? ಅಲ್ಲ ಅಣ್ಣ, ನಿನಗ್ ಲವ್ ಬಗ್ಗೆ ಗೊತ್ತಲ್ಲ, ನಿನಗೆ ಹೇಳ್ಕೊಡ್ಬೇಕಾ? ಕಟ್ ಮಾಡು. ಇವರೇ ಕಾಲ್ ಕಟ್ ಮಾಡಿದ್ರಾ ಅಥವಾ ಕಾಲ್ ಕಟ್ ಆಯ್ತಾ? ಹುಟ್ಟಿ ಬೇರೆ ಇನ್ನೂ ಬಂದಿಲ್ಲ. ತಾಲೂಕು ಆಫೀಸ್ಗೆ ಹೋಗಿದ್ದಾಳ ಅಥವಾ ಭಾವನ ಜೊತೆ ಏನೋ ಸುತ್ತಾಡ್ತಾ ಇರ್ಬೋದಾ? ಛೇ, ನನ್ನ ಪುಟ್ಟಿ ನನ್ನ ಮಾತು ಮೀರಲ್ಲ. ಎಲ್ಲೋಗಿದ್ದೆ? ಅಣ್ಣ, ನಿನ್ ಮುಂದೆನೆ ಪೊಲೀಸಪ್ಪ ನನ್ನ ಕಳಿಸಿದ್ರಲ್ವಾ ತಾಲೂಕು ಆಫೀಸ್ಗೆ? ಅವರು ಬಂದಿದ್ರಾ? ಅವರು ಅಂದ್ರೆ ಯಾರಣ್ಣ? ನೀನು ಹುಡ್ಕೊಂಡಿಲ್ಲ ಬಂದಿದಾರಲ್ಲ, ನಿನ್ನ ಮಾಜಿ ಗಂಡ. ಹೇಗಿತ್ತು ಬೈಕ್ ರೈಡು? ಬೈಕ್ ಅಲ್ಲ ಅಣ್ಣ, ನಾನು ಆಟೋ ಅಲ್ಲಿ ಹೋಗಿತ್ತು. ಮತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ? ಅದಾ, ಇವತ್ತು ಕೆಲಸ ಆಗಿಲ್ಲ ಅಣ್ಣ, ನಾಳೆ ತಿರ್ಗಾ ಬರ್ಬೇಕು ಅಂತ ಹೇಳಿದ್ರು. ಓ, ಮತ್ತೆ ನಾಳೆನೂ ಹೋಗ್ಬೇಕಾ? ಅಂತದ್ದು ಏನು ಕೆಲಸನೋ? ಅದೆಲ್ಲ ನಂಗೆ ಗೊತ್ತಿಲ್ಲ. ಅದು ನೀನು ಪೊಲೀಸಪ್ಪನೇ ಕೇಳಬೇಕು. ಅಕ್ಕ ಹೊಡ್ತೀನಿ ಅಂತಿದ್ರು, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಬ್ಯಾಕ್ ಟಚ್ ಮಾಡಿದ್ರೆ ಏನು ಮಾಡಬೇಕು? ಅಮ್ಮನ ಹತ್ರ ಹೋಗಿ ಹೇಳ್ಬೇಕು. ಇದು ಬರೀ ಮಕ್ಕಳು ಮಾತ್ರ ಅಲ್ಲ, ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಯಾರಿದ್ರು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅವಾಗಿಂತ ಕಚಡ ಜನಗಳಿಂದ ಮಕ್ಕಳನ್ನ ಕಾಪಾಡ್ಬೋದು.
ಮಕ್ಕಳನ್ನ ನೋಡಿದ್ರೆ ಮುದ್ದು ಮಾಡಬೇಕು ಅನ್ಸುತ್ತೆ. ಅಂಥದ್ರಲ್ಲಿ ಇಂಥ ಕಚ್ಚಡ ಕೆಲಸ ಮಾಡೋಕೆ ಹೆಂಗೋ ಮನ್ಸು ಬಂತು ನಿನಗೆ. ಕ್ಷಮಿಸ್ಬಿಡಪ್ಪ, ಏನಕ್ಕೆ ಗೊತ್ತಿಲ್ಲದೆ ಮುಳ್ತಿನಿ ಕಾಸು ಮಾಡ್ಬಿಟ್ಟೆ. ನನ್ ಕ್ಷಮಿಸಪ್ಪ ನನ್ನ. ಕೊಡುವ ಪಾಪ. ನಿಮ್ಮಿಂದ ಪಾಠ ಕಲ್ತ್ನಪ್ಪ, ದೊಡ್ಡ ಉಪಕಾರ ಆಯ್ತು. ನೋಡಿಮ್ಮ, ನಿಮ್ಮ ಮಗುನ ನೀವೇ ಜೋಪಾನ ಮಾಡಬೇಕು. ನಾನು ಹೇಳಿದ್ರ ಬಗ್ಗೆ ನಿಮ್ಗೆ ಅರ್ಥ ಆಗಿದೆ ಅಲ್ವಾ? ಅದನ್ನ ಇನ್ನೊಂದ್ಸಲ ಮಗುಗೆ ಅರ್ಥ ಮಾಡಿಸಿ. ನೀನ್ ತುಂಬಾ ಒಳ್ಳೆನಪ್ಪ. ನೀನಂತವನ್ನ ಗನ್ನಾಗ್ ಪಡೆಯೋದಕ್ಕೆ ನೀನ್ ಹೆಂಡತಿ ತುಂಬಾ ಪುಣ್ಯ ಮಾಡಿರ್ಬೇಕು. ನಮಸ್ಕಾರಪ್ಪ, ನಾನ್ ಬರ್ತೀವಿ. ಬಾಯ್ ಪುಟ್ಟಿ. ಮಕ್ಕಳ, ಹೇಳಿದ ಅರ್ಥ ಆಯ್ತಲ್ಲ? ನೆನಪಲ್ಲಿ ಇಟ್ಕೋಬೇಕು. ಹೋಗಿ ಬನ್ನಿ. ಹೊರಡೋಣ. ದೀಪ ಅವರೇ, ಹಂಗೆ ಒಂದು ಹಾಡು ಹಾಡ್ತಾ ಗಾಡಿ ಸ್ಟಾರ್ಟ್ ಮಾಡ್ಲಾ? ನಿಮ್ಮ ಇಷ್ಟ, ಹಾಡಿ. ಅಲ್ಲ, ಏನು ಮಾತಾಡದೆ ಗಾಡಿ ಓಡಿಸ್ಬೇಕಂದ್ರಲ್ಲ, ಅದಕ್ಕೆ ಪರ್ಮಿಷನ್ ತಗೊಂಡೆ. ನೋಡಿ ನೋಡಿ, ಇದೇ ನಂಗೆ ಇಷ್ಟ ಆಗದಿರೋದು. ಆ ಮಕ್ಳು ಮುಂದೆ ಚೆನ್ನಾಗಿ ಮಾತಾಡಿದ್ವಿ ಅಂತ ಚಪ್ಪಾಳೆ ಹೊಡೆದು, ಹಾಗಂತ ದುರುಪಯೋಗ ಪಡಿಸ್ಕೊತಿದ್ದೀರಾ ಅಲ್ವಾ? ನಾನೇನ್ರಿ ದುರುಪಯೋಗ ಪಡಿಸ್ಕೊಂಡೆ? ಯಾರು ಕೇಳಿಸ್ಕೊಂಡ್ರೆ ತಪ್ಪು ತಿಳ್ಕೊತಾರ ಅಷ್ಟೇ. ನಾವು ಎಷ್ಟು ಒಳ್ಳೆಯವ್ರದ್ದು ಗೊತ್ತು ತಾನೆ. ಗೊತ್ತು ಗೊತ್ತು, ಗಾಡಿ ತೆಗಿರಿ. ಅದಕ್ಕೆ ತಾನೇ ನಿಮ್ ಜೊತೆ ಬರಕ್ ಒಪ್ಕೊಂಡಿತ್ತು. ಆಯ್ತು, ಕೂತ್ಕೊಳ್ಳಿ. ಕೂರ್ಲಾ? ಒಂದ್ ನಿಮಿಷ ಇರ್ರಿ, ಸ್ಟಾರ್ಟ್ ಮಾಡ್ತೀನಿ. ತುಂಬಾ ಒಳ್ಳೆಯವರು ಅಂತ ನಂಗೆ ಗೊತ್ತು ಹಚ್ಕೊಂಡು, ಆದ್ರೆ ನಾನು ನಿಮ್ಮನ್ನ ಎಷ್ಟು ಬೇಗ ಒಪ್ಕೊಳ್ಳಲ್ಲ. ನಿಮ್ಮನ್ನ ಸ್ವಲ್ಪ ದಿನ ಸತಾಯಿಸ್ಬಿಟ್ಟೆ ಒಪ್ಕೊಳ್ಳೋದು. ನಿಲ್ಸಿ ನಿಲ್ಸಿ ಗಾಡಿನ, ಯಾಕ್ರಿ? ನಿಲ್ಸಿ. ಯಾಕ್ರಿ ನಿಲ್ಸಕ್ ಹೇಳಿದ್ರಿ? ಸರಿಯಾಗಿ ಓಡಿಸ್ತಿದ್ನಲ್ಲ, ಎಷ್ಟು ಚೆನ್ನಾಗಿತ್ತು ನಮ್ ಜರ್ನಿ. ನಿಲ್ಸಂತದ್ದೇನಾಯ್ತು? ಬಿಟ್ರೆ ನಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀರಾ? ನೀವು ಹ್ಞೂ ಅಂದ್ರೆ ನಾನ್ ರೆಡಿ. ಲೇಟ್ ಆಗ್ತಿದೆ, ಬರ್ತೀನಿ. ಎಲ್ಲಿಗೆ? ನನ್ ಮನೆ ಇಲ್ಲೇ ಇರೋದು, ಮರ್ತ್ಬಿಟ್ರಾ? ಹೌದಲ್ಲ, ಸರಿ ನಡ್ರಿ, ನಾನು ಬರ್ತೀನಿ.